ನಮಸ್ತೆ. ಇಂದಿನ ಡೇಟು 20/6/2026. ವರದಾನ: ಸದಾ ಬ್ಯುಸಿಯಾಗಿರುವ ವಿಧಿಯ ಮೂಲಕ ವ್ಯರ್ಥ ಸಂಕಲ್ಪಗಳ ದೂರುಗಳನ್ನು ಸಮಾಪ್ತಿ ಮಾಡುವಂತಹ ಸಂಪೂರ್ಣ ಕರ್ಮಾತೀತ ಭವ. ವರದಾನದ ವಿಶ್ಲೇಷಣೆ: ಕರ್ಮಾತೀತ ಸ್ಥಿತಿ ಎಂದರೆ ಕರ್ಮಗಳಿಂದ ತಪ್ಪಿಸಿಕೊಳ್ಳುವುದು ಅಲ್ಲ, ಬದಲಾಗಿ ಕರ್ಮಗಳನ್ನು ಮಾಡುತ್ತಾ ಇದ್ದರೂ, ದಕ್ಷತೆಯಿಂದ ಮಾಡುತ್ತಿದ್ದರೂ ಅದರ ಬಂಧನಕ್ಕೆ ಮತ್ತು ಅಹಂಕಾರಕ್ಕೆ ಅಂಟಿಕೊಳ್ಳದೇ ಇರುವುದು. ಅಂದರೆ ಕಮಲದ ಹೂವಿನ ತರಹ. ಈ ಸ್ಥಿತಿ ತಲುಪುವುದು ಅಂದರೆ ನಮ್ಮ ವ್ಯರ್ಥ ಸಂಕಲ್ಪಗಳ ಅತಿದೊಡ್ಡ ಗೋಡೆ ಎಂದರೆ ನಕಾರಾತ್ಮಕ ಯೋಜನೆಗಳು. ಯಾರು ಏನೇ ಮಾಡಿದ್ರು, ಅವರು ಹಾಗೆ ಹೇಳಿದ್ರು, ಇವರು ಹೀಗೆ ಹೇಳಿದ್ರು, ಇಂತಹ ಯೋಜನೆಗಳನ್ನು ಆತ್ಮದ ಶಕ್ತಿಗಳನ್ನು ಹೀರಿಕೊಳ್ಳುತ್ತದೆ. ಇದನ್ನೇ ಬಾಬಾರವರು ಹೇಳಿದ್ದು, ಮನಸ್ಸನ್ನು 4 ಯೋಜನೆಗಳಿಂದ ಬ್ಯುಸಿಯಾಗಿ ಇಡುವುದು. ಒಂದು ಮಿಲನ, ಮತ್ತೊಂದು ವರ್ಣನೆ, ಇನ್ನೊಂದು ಮಗ್ನರಾಗಿರುವುದು ಹಾಗೂ ಲಗನ್ನಲ್ಲಿ ಇರುವುದು. ನಮ್ಮ ಮನಸ್ಸು ಖಾಲಿ ಇದ್ದಾಗ ಮನಸ್ಸಿನಲ್ಲಿ ಕಸ ತುಂಬಿಕೊಳ್ಳುತ್ತದೆ. ಹಾಗಾಗಿ ತಕ್ಷಣ ಪರಮಾತ್ಮನಲ್ಲಿ ಮಿಲನ ಮಾಡಬೇಕು ಹಾಗೂ ಆತನ ಗುಣಗಳನ್ನು ವರ್ಣನೆ ಮಾಡಬೇಕು. ಆಗ ವ್ಯರ್ಥ ಸಂಕಲ್ಪಕ್ಕೆ ಜಾಗನೇ ಇರುವುದಿಲ್ಲ. ಓಂ ಶಾಂತಿ.